ಸ್ನೇಹಿತರೆ, ವರ್ಣಮಾಲೆಯನ್ನು ಕಲಿಸುವಾಗ ನಿರ್ಜೀವ ವಸ್ತುಗಳ ಉದಾಹರಣೆಗಳನ್ನು ಕೊಡುವುದರ ಬದಲಾಗಿ ಮಹಾಪುರುಷರ ಸ್ಮರಣೆಯನ್ನುಂಟು ಮಾಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಚೈತನ್ಯಶೀಲರನ್ನಾಗಿ ರಾಷ್ಟ್ರ ಪ್ರೇಮಿಗಳನ್ನಾಗಿ ಮಾಡಬಹುದಲ್ವಾ? ABCDಯ ಕಲಿಕೆ ಇಂದಿನ ಶಿಕ್ಷಣದ ಮೊದಲ ಹಂತ. ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸಬಲ್ಲ ಯುವ ಪೀಳಿಗೆಯನ್ನು ಕಲಿಕೆಯ ಆರಂಭಿಕ ಹಂತದಲ್ಲಿಯೇ ಸರಿಯಾದ ಮಾರ್ಗದಲ್ಲಿ ಕರೆದೊಯ್ಯುವ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಈ ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೀವಿ. A ಫಾರ್ ಆಜಾದ್ ಚಂದ್ರಶೇಖರ್. ಕೋರ್ಟ್ನಲ್ಲಿ ಬ್ರಿಟಿಷ್ ಜಡ್ಜ್ ನಿನ್ನ ಹೆಸರೇನು ಅಂದಾಗ ನನ್ನ ಹೆಸರು ಆಜಾದ್ ಅಂತ ಅಬ್ಬರಿಸಿ ಚಡಿ ಏಟಿನ ಶಿಕ್ಷೆಗೆ ಒಳಗಾಗಿ ತನ್ನ ಪ್ರಾಣ ಇರುವವರೆಗೂ ನಾನು ಬ್ರಿಟಿಷರಿಗೆ ಜೀವಂತವಾಗಿ ಸಿಗೋದಿಲ್ಲ ಅಂತ ಶಪಥ ಮಾಡಿ ತನ್ನ ಜೀವಮಾನವಿಡೀ ತಾಯ್ನಾಡನ್ನು ಬಂಧಮುಕ್ತಗೊಳಿಸಲು ಕ್ರಾಂತಿಕಾರಿಯಾಗಿ ತನ್ನ ಶಪಥದಂತೆ ಕೊನೆ ಗಳಿಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ತನ್ನ ಬಳಿ ಒಂದೇ ಒಂದು ಗುಂಡಿರುವುದನ್ನು ಅರಿತು ತನಗೆ ತಾನೇ ಶೂಟ್ ಮಾಡಿಕೊಂಡು ಭಾರತ ಮಾತೆಗೆ ತನ್ನ ಪ್ರಾಣವನ್ನು ಅರ್ಪಿಸಿದ ಮಹಾನ್ ದೇಶಭಕ್ತ ಆಜಾದ್ ಚಂದ್ರಶೇಖರ್. B ಫಾರ್ ಭಗತ್ ಸಿಂಗ್. ಲಾಲಾ ಲಜಪತ್ ರಾಯರನ್ನ ಲಾಠಿ ಚಾರ್ಜ್ ಮಾಡಿ ಕೊಂದಿದ್ದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನನ್ನು ಕೊಂದು ನಮ್ಮ ದೇಶದ ಜನರಿಗೆ ಬ್ರಿಟಿಷರ ಅನ್ಯಾಯ ಅಕ್ರಮಗಳನ್ನು ತಿಳಿಸಲು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಹಾಕಿ ಮರಣ ದಂಡನೆಯ ಶಿಕ್ಷೆಗೆ ಗುರಿಯಾಗಿ ನೇಣುಹಗ್ಗಕ್ಕೆ ಚುಂಬಿಸಿ ತನ್ನ ಕೊರಳಿಗೆ ಹಾಕಿಕೊಂಡು ಭಾರತ ಮಾತೆಗೆ ತನ್ನ ಪ್ರಾಣವನ್ನೇ ಅರ್ಪಿಸಿದ ಕೆಚ್ಚೆದೆಯ ಕ್ರಾಂತಿಕಾರಿ ಭಗತ್ ಸಿಂಗ್. C ಫಾರ್ ಚಾಣಕ್ಯ. ಇವರು ಪ್ರಾಚೀನ ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ ಹಾಗೂ ರಾಜನೀತಿಜ್ಞ. ಚಂದ್ರಗುಪ್ತನನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಭ್ರಷ್ಟ ಹಾಗೂ ದುರಹಂಕಾರದವರಾದ ನಂದರನ್ನ ಸೋಲಿಸಿ ಐತಿಹಾಸಿಕ ಮಗಧ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಇವರು ಬರೆದ ಅರ್ಥಶಾಸ್ತ್ರ ಜಗತ್ತಿನಲ್ಲಿಯೇ ರಾಜಕೀಯ ಮತ್ತು ಆರ್ಥಿಕ ವಿಷಯಗಳ ಬಗೆಗಿನ ಮೊದಲ ಗ್ರಂಥ. ಇವತ್ತಿಗೂ ಇದು ಅನುಕರಣೀಯ. D ಫಾರ್ ದಯಾನಂದ ಸರಸ್ವತಿ. ಇವರು 19ನೇ ಶತಮಾನದಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಹಿಂದೂ ಸಮಾಜದ ಸುಧಾರಣೆ ಹಾಗೂ ಮತಾಂತರಗೊಂಡ ಹಿಂದೂ ಬಾಂಧವರನ್ನು ಪುನರ್ ಮಾತೃಧರ್ಮಕ್ಕೆ ತರಲು ಪ್ರಯತ್ನಿಸಿ ಸಾಮಾಜಿಕವಾಗಿ ಮೂಢನಂಬಿಕೆಗಳನ್ನು ಖಂಡಿಸಿ ಹಿಂದೂ ಧರ್ಮಕ್ಕೆ ಹೊಸ ಆಯಾಮವನ್ನು ಕೊಟ್ಟ ಇವರಿಗೆ ಚತುರ್ವೇದದಲ್ಲಿ ಪಾಂಡಿತ್ಯ ಇತ್ತು. ಸ್ವರಾಜ್ಯದ ಬಗ್ಗೆ ಕೂಗೆಬ್ಬಿಸಿದಂತಹ ಮೊದಲ ವ್ಯಕ್ತಿ. E ಫಾರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಇವರು 1820 ಸೆಪ್ಟೆಂಬರ್ 26ರಂದು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ತನ್ನ ಅಪಾರ ಪಾಂಡಿತ್ಯದಿಂದ ವಿದ್ಯಾಸಾಗರ ಅಂತ ಕರೆಸ್ಕೋತಾರೆ. ಶಿಕ್ಷಣವು ತನ್ನ ಮೇಧಸ್ಸನ್ನು ಹೆಚ್ಚಿಸಿಕೊಳ್ಳಲು ಇರುವ ಸಾಧನ ಮಾತ್ರವಲ್ಲ, ಅದು ಸಮಾಜದ ಚಿಂತನೆಯನ್ನು ಹೆಚ್ಚಿಸಿ ಜಾತಿ ವರ್ಗರಹಿತ ಸಮಾಜ ನಿರ್ಮಾಣವಾಗಬೇಕೆಂದು ನುಡಿದ್ರು. ಸ್ವತಃ ತಾವೇ ಹಲವಾರು ಶಾಲೆಗಳನ್ನು ನಿರ್ಮಿಸಿ ಮಹಿಳೆಯರಿಗೆ ಮತ್ತು ಬ್ರಾಹ್ಮಣೇತರಿಗೆ ಶಿಕ್ಷಣ ನೀಡಿದರು. ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ತೀವ್ರವಾಗಿ ವಿರೋಧಿಸಿ ವೈದಿಕ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ. F ಫಾರ್ ಫತೇ ಸಿಂಗ್. ಇವರು ಗುರು ಗೋವಿಂದ್ ಸಿಂಗ್ ಅವರ ಎರಡನೇ ಪುತ್ರ. ಔರಂಗಜೇಬನ ವಿರುದ್ಧದ ಯುದ್ಧದಲ್ಲಿ ಗುರು ಗೋವಿಂದ್ ಸಿಂಗ್ ಮಡದಿ ನಂತರ ಅವರ ಪುತ್ರರಾದ 6 ವರ್ಷದ ಫತೇ ಸಿಂಗ್ ಹಾಗೂ ಅಣ್ಣ ಜೋರಾವರ್ ಸಿಂಗ್ರನ್ನ ಬಂಧಿ ಮಾಡಿ ದೆಹಲಿಗೆ ಕರೆದೊಯ್ದು ಇಸ್ಲಾಂ ಮತಾಂತರಕ್ಕೆ ಪರಿವರ್ತನೆ ಆಗಲೇಬೇಕೆಂದು ಔರಂಗಜೇಬನ ಬಲವಂತ ಮಾಡ್ತಾನೆ. ಇದಕ್ಕೆ ಒಪ್ಪದ ಫತೇ ಸಿಂಗ್ ಮತ್ತು ಜೋರಾವರ್ ಸಿಂಗ್ರನ್ನ ದೆಹಲಿಯ ಕೋಟೆಯ ಗೋಡೆಯಲ್ಲಿ ಜೀವಂತವಾಗಿ ಸಮಾಧಿ ಮಾಡ್ತಾರೆ. G ಫಾರ್ ಗುರೂಜಿ ಗೋಳ್ವರ್ಕರ್. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡಿದವರಲ್ಲಿ ಪ್ರಮುಖರು. ಈ ಕಾರ್ಯಕ್ಕಾಗಿ ಅವರು ಸರಸಂಘ ಚಾಲಕರಾದ ನಂತರ 33 ವರ್ಷಗಳಲ್ಲಿ ಪ್ರತಿ ವರ್ಷ ಹಲವು ಬಾರಿ ದೇಶದ ಮೂಲೆ ಮೂಲೆಗಳನ್ನು ಸಂಚರಿಸಿ ನಿತ್ಯ ಶಾಖೆಗಳನ್ನು ಹಾಗೂ ಸುಮಾರು ಸಮಾಜ ಕಲ್ಯಾಣ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ. ಹೀಗೆ ಹಿಂದೂ ಸಮಾಜದ ಹಾಗೂ RSSನ ಸರ್ವಾಂಗೀಣ ಏಳಿಗೆಗಾಗಿ ಕಾರಣೀಭೂತರಾಗ್ತಾರೆ. H ಫಾರ್ ಹೋಮಿ ಜಹಂಗೀರ್ ಬಾಬಾ. ಭಾರತದ ಅಣುಶಕ್ತಿಯ ಪಿತಾಮಹರೆಂದೇ ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾರವರನ್ನ ಕರೀತಾರೆ. ಪರಮಾಣು ವಿಜ್ಞಾನ, ಭೌತ ವಿಜ್ಞಾನ ಹಾಗೂ ಗಣಿತಶಾಸ್ತ್ರಗಳಲ್ಲಿ ಅವರ ಕೊಡುಗೆ ಅಪಾರ. ಸ್ವತಂತ್ರ ನಂತರ ಭಾರತ ಸರ್ಕಾರ ಅಣುಶಕ್ತಿ ಆಯೋಗವನ್ನು ರಚಿಸಿ ಬಾಬಾರವರನ್ನ ಅದರ ಅಧ್ಯಕ್ಷರನ್ನಾಗಿ ಮಾಡಿತು. 1974 ಹಾಗೂ 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಣುಸ್ಫೋಟ ನಡೆಸಿ ವಿಶ್ವದ ಅಣುಶಕ್ತಿ ರಾಷ್ಟ್ರಗಳಲ್ಲಿ ಭಾರತದ ಹೆಸರು ಬರಲು ಬಾಬಾ ಅವರ ಪರಿಶ್ರಮವೇ ಕಾರಣ. I ಫಾರ್ ಇಮ್ಮಡಿ ಪುಲಿಕೇಶಿ. 6ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಸರ್ವಶ್ರೇಷ್ಠ ರಾಜ ಕನೌಜದ ರಾಜ ಹರ್ಷವರ್ಧನನನ್ನು ಸೋಲಿಸಿದ ನಂತರ ದಕ್ಷಿಣ ಪತೇಶ್ವರ ಎಂಬ ಬಿರುದು ಬಂತು. ಇವರ ಆಡಳಿತದ ಸಮಯದಲ್ಲಿ ಚೀನಾದ ಯಾತ್ರಿಕ ಹೂ ಎನ್ ತ್ಸಾಂಗ್ ಬಂದಿದ್ದು ಬಾದಾಮಿ ಹಾಗೂ ಪುಲಿಕೇಶಿಯ ಆಡಳಿತದ ಬಗ್ಗೆ ಶ್ಲಾಘನೀಯ ಮಾತುಗಳನ್ನು ಬರೆದಿದ್ದಾರೆ. ಗುಹಾಂತರ ದೇವಾಲಯ, ಐಹೊಳೆ, ಪಟ್ಟದಕಲ್ಲು ಚಾಲುಕ್ಯ ಶೈಲಿಯ ಶಿಲ್ಪಕಲೆ ಎಂದೇ ಹೆಸರಾಗಿವೆ. J ಫಾರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ.
ಬ್ರಿಟಿಷರ ವಿರುದ್ಧ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನಾ ಸಾಹೇಬ್ ಪೇಶ್ವೆ ತಾತ್ಯಾ ಟೋಪೆ ಅವರ ಜೊತೆ ಕೂಡಿಕೊಂಡು ಹೋರಾಟದ ಮುಂಚೂಣಿಯಲ್ಲಿದ್ದು ತನ್ನ 21ನೇ ವಯಸ್ಸಿನಲ್ಲಿಯೇ ದತ್ತುಪುತ್ರನನ್ನ ಸೊಂಟಕ್ಕೆ ಕಟ್ಟಿಕೊಂಡು ಹೋರಾಡಿ ವೀರ ಮರಣವನ್ನ ಹೊಂತಾಳೆ. ಆಗಿನ ಬ್ರಿಟಿಷ್ ಸೇನಾಧಿಕಾರಿ ಹ್ಯೂ ಗ್ರೋಸ್ ಲಕ್ಷ್ಮೀಬಾಯಿಯ ಕೆಚ್ಚೆದೆಯ ಹೋರಾಟವನ್ನ ತನ್ನ ಪುಸ್ತಕದಲ್ಲಿ ಬರೆದು ವರ್ಣಿಸಿದ್ದಾನೆ. ಕೆಫಾರ್ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರಿನ ರಾಣಿಯಾಗಿದ್ದ ಚೆನ್ನಮ್ಮ ಶಸ್ತ್ರಸಜ್ಜಿತ ಸೇನೆಯನ್ನು ಮುನ್ನಡೆಸುವ ಕೌಶಲ್ಯವನ್ನು ಹೊಂದಿದ್ಲು. 1824ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಚೆನ್ನಮ್ಮಳಿಗೆ ಅವಳ ದತ್ತುಪುತ್ರನ ಪಟ್ಟಾಭಿಷೇಕ ಕಾನೂನುಬಾಹಿರವೆಂದು ಅಡ್ಡಿಪಡಿಸಿದಾಗ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಯುದ್ಧ ಸಾರಿದ್ಲು. ಈ ಯುದ್ಧದಲ್ಲಿ ಬ್ರಿಟಿಷ್ ಕಲೆಕ್ಟರ್ ಜಾನ್ ಥ್ಯಾಕರೆಯನ್ನು ಕೊಂದು ಸ್ವತಂತ್ರ ಸಂಗ್ರಾಮವನ್ನು ಸಾರಿದ ಕರ್ನಾಟಕದ ವೀರ ಮಹಿಳೆ. ಎಲ್ ಫಾರ್ ಲೋಕಮಾನ್ಯ ತಿಲಕ್. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘರ್ಜಿಸಿ ಬಂಗಾಳದ ಬಿಪಿನ್ ಚಂದ್ರಪಾಲ ಹಾಗೂ ಪಂಜಾಬದ ಲಾಲಾ ಲಜಪತರಾಯರ ಜೊತೆಗೆ ಕೂಡಿ ವಂಗಭಂಗ ಚಳವಳಿಯಲ್ಲಿ ಯಶಸ್ಸು ಕಂಡು ಭಾರತದ ತುಂಬ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಚ್ಚಿದ್ರು. ಮಂಡಾಲೆ ಜೈಲಿನಲ್ಲಿರುವಾಗ ಗೀತಾ ರಹಸ್ಯ ಪುಸ್ತಕ ಬರೆದು ಕೇಸರಿ ಎಂಬ ಮರಾಠಿ ಪತ್ರಿಕೆಯ ಮೂಲಕ ಸ್ವತಂತ್ರ ಹೋರಾಟದ ಪ್ರಚಾರ ಮಾಡಿದ್ರು. ಇವರು ಗಣೇಶ ಚತುರ್ಥಿ ಹಬ್ಬವನ್ನು ಸಾರ್ವಜನಿಕ ಹಬ್ಬವನ್ನಾಗಿ ಆಚರಿಸಲು ಪ್ರಾರಂಭಿಸಿದ್ರು. ಎಂ ಫಾರ್ ಮಹಾತ್ಮ ಗಾಂಧೀಜಿ. ಇವರು ಲೋಕಮಾನ್ಯ ತಿಲಕರ ಸ್ವರ್ಗವಾಸದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ನ ಸೂತ್ರಧಾರರಾದರು. ಅಸಹಕಾರ ಆಂದೋಲನ, ಉಪ್ಪಿನ ಸತ್ಯಾಗ್ರಹ, ಕೊನೆಗೆ ಕ್ವಿಟ್ ಇಂಡಿಯಾ ಚಳುವಳಿಯ ಮೂಲಕ 1947 ಆಗಸ್ಟ್ 15ರಂದು ಸ್ವತಂತ್ರ ಭಾರತದ ನಿರ್ಮಾಣದ ರೂವಾರಿಗಳಾದರು. ಗ್ರಾಮ ನೈರ್ಮಲ್ಯ, ಗುಡಿ ಕೈಗಾರಿಕೆ, ಹರಿಜನೋದ್ಧಾರ ಮತ್ತು ದೇಶೀಯ ಭಾಷೆ, ಹಿಂದಿಯ ಪ್ರಚಾರ ಹಾಗೂ ಸ್ವದೇಶಿ ಬಟ್ಟೆ, ಶಿಕ್ಷಣ ಹೀಗೆ ಹಲವು ಮುಖಗಳಲ್ಲಿ ಕೆಲಸ ಮಾಡಿ ರಾಮರಾಜ್ಯದ ಪರಿಕಲ್ಪನೆಯನ್ನು ಜನರ ಮುಂದಿಟ್ಟರು. ಎನ್ ಫಾರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಅಂತ ಭಾರತೀಯ ತರುಣರನ್ನ ಬಡಿದೆಬ್ಬಿಸಿ INA ಸ್ಥಾಪಿಸಿ ಸೈನಿಕರ ಹಾಗೂ ಶಸ್ತ್ರಾಸ್ತ್ರಗಳ ಬಲದಿಂದ ಬ್ರಿಟಿಷರನ್ನ ಹೊಡೆದೋಡಿಸಲು ಶ್ರಮಿಸಿದ ಮಹಾನ್ ನೇತಾರ. ಜೈ ಹಿಂದ್ ಅವರ ಘೋಷಣೆ ಭಾರತದಾದ್ಯಂತ ಪ್ರಚಾರ ಆಯಿತು. ಓ ಫಾರ್ ಒನಕೆ ಓಬವ್ವ. ಚಿತ್ರದುರ್ಗ ಕೋಟೆಯ ಒಬ್ಬ ಸಾಮಾನ್ಯ ಚೌಕಿದಾರನ ಹೆಂಡತಿಯಾದ ಓಬವ್ವ ಒಂದು ದಿವಸ ಊಟಕ್ಕೆ ಕುಳಿತ ಗಂಡನಿಗೆ ನೀರು ತರಲು ಕೊಳಕ್ಕೆ ಹೋಗುವಾಗ ಹೈದರಾಲಿಯ ಸೈನಿಕರು ಗುಪ್ತ ಮಾರ್ಗದಿಂದ ಕೋಟೆಯನ್ನು ಪ್ರವೇಶಿಸುವ ಯತ್ನ ಮಾಡ್ತಿರೋದನ್ನು ನೋಡಿ ತನ್ನ ಒನಕೆಯಿಂದಲೇ ಅನೇಕ ಸೈನಿಕರನ್ನು ಕೊಂದು ಒನಕೆ ಓಬವ್ವ ಅಂತ ಹೆಸರು ಪಡೆದ ಕರ್ನಾಟಕದ ವೀರ ವನಿತೆ. ಪಿ ಫಾರ್ ಪಂಡಿತ್ ಮದನ್ ಮೋಹನ್ ಮಾಳವೀಯ. ಬ್ರಿಟಿಷರ ಕಾಲದಲ್ಲಿ ದೇಶಿ ಶಿಕ್ಷಣ ಕೊಡಲು ಪ್ರಯತ್ನಿಸಿ ಬನಾರಸ್ನಲ್ಲಿ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪಿಸಿ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯತೆಯನ್ನು ಬೋಧಿಸುವ ಹಾಗೂ ಶಿಕ್ಷಣದ ಪ್ರಚಾರಕ್ಕೆ ತಯಾರು ಮಾಡಿದ್ರು. ಇವರು ಸಂಸ್ಥಾನಿಕರಿಂದ ಹಾಗೂ ಶ್ರೀಮಂತ ವರ್ಗದವರಿಂದ ವಿಶ್ವವಿದ್ಯಾಲಯಕ್ಕೆ ದೇಣಿಗೆ ಪಡಿತಾ ಇದ್ರು. ತಾವೊಬ್ಬ ರಾಜ ಭಿಕ್ಷುಕ ಎಂದು ಹೇಳಿಕೊಳ್ತಿದ್ರು. ಇಂತಹ ಮಹಾನ್ ದೇಶಭಕ್ತ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಧಾರೆ ಎಳೆದ ಮಾಳವೀಯ ಅವರಿಗೆ 2014-15ರಲ್ಲಿ ಕೇಂದ್ರ ಸರ್ಕಾರ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿತು. ಕ್ಯೂ ಫಾರ್ ಕ್ವೀನ್ ಅಬ್ಬಕ್ಕ. ರಾಣಿ ಅಬ್ಬಕ್ಕ ಭಾರತ ಸ್ವತಂತ್ರ ಹೋರಾಟದ ಮೊದಲ ಮಹಿಳಾಮಣಿ. 16ನೇ ಶತಮಾನದಲ್ಲಿ ಕರ್ನಾಟಕದ ಕಡಲತೀಲ ಉಳ್ಳಾಳ ಕೋಟೆಯನ್ನು ಉಳಿಸಿಕೊಳ್ಳಲು ಪೋರ್ಚುಗೀಸರ ವಿರುದ್ಧ 40 ವರ್ಷಗಳ ಕಾಲ ಹೋರಾಡಿದ ವೀರ ಮಹಿಳೆ. ಆರ್ ಫಾರ್ ರಾಮಕೃಷ್ಣ ಪರಮಹಂಸ. ಭಾರತೀಯ ಆಧ್ಯಾತ್ಮದ ಮೇರು ವ್ಯಕ್ತಿಯಾಗಿ ಧರ್ಮಪತ್ನಿಯಾದ ಶಾರದಾದೇವಿಯರಲ್ಲಿ ಕೂಡ ಮಾತೆಯ ಸ್ವರೂಪವನ್ನು ಕಂಡ ಮಹಾನ್ ಋಷಿಗಳು. ನರೇಂದ್ರನೆಂಬ ಯುವಕನಲ್ಲಿ ಸಂಶಯಗಳನ್ನು ನಿವಾರಿಸಿ ವಿವೇಕಾನಂದರನ್ನಾಗಿ ಮಾಡಿದ ಮಹಾನ್ ತಪಸ್ವಿ. ಎಸ್ ಫಾರ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಉಕ್ಕಿನ ಮನುಷ್ಯರೆಂದೇ ಪ್ರಸಿದ್ಧರಾದ ಇವರು ಸ್ವತಂತ್ರ ಭಾರತದ ಗೃಹ ಸಚಿವರಾಗಿ 600 ಸಂಸ್ಥಾನಗಳನ್ನು ಸಾಮ ಧಾಮ ದಂಡೋಪಾಯಗಳಿಂದ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಿದ ಮಹಾ ಮೇಧಾವಿ ಹಾಗೂ ಅದಮ್ಯ ಸ್ವತಂತ್ರ ಹೋರಾಟಗಾರ. ಟಿ ಫಾರ್ ತಾತ್ಯಾ ಟೋಪೆ. 1857ರ ಮಹಾಸಂಗ್ರಾಮದ ರೂವಾರಿಯಾಗಿದ್ದ ನಾನಾ ಸಾಹೇಬ ಪೇಶ್ವೆಯ ಆಪ್ತ ಹಾಗೂ ಯುದ್ಧ ಪದ್ಧತಿಯಲ್ಲಿ ನುರಿತವನಾಗಿ 1 ವರ್ಷದವರೆಗೆ ಬ್ರಿಟಿಷರಿಗೆ ಚೆಳ್ಳೆಹಣ್ಣು ತಿನ್ನಿಸಿ ಖಾನಪುರ ಹಾಗೂ ಬ್ರಹ್ಮಾವರ್ತಗಳನ್ನು ಮುಕ್ತಗೊಳಿಸಿ ನಾನಾ ಸಾಹೇಬನನ್ನು ಮತ್ತೆ ಪೇಶ್ವೆ ಮಾಡಿದ ಕೀರ್ತಿ ಇವರದು. ಯು ಫಾರ್ ಉಧಮ್ ಸಿಂಗ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕಾರಣೀಭೂತನಾದ ಜನರಲ್ ಡಯರ್ನನ್ನು ಹುಡುಕೊಂಡು ಲಂಡನ್ನಿಗೆ ಹೋಗಿ ಕಾಕ್ಸ್ಟೌನ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಡಯರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿರ್ಬೇಕಾದ್ರೇ ಗುಂಡಿಕ್ಕಿ ಜಲಿಯನ್ ವಾಲಾಬಾಗ್ದ ಸೇಡನ್ನು 21 ವರ್ಷದ ನಂತರ ತೀರಿಸಿಕೊಂಡಂತಹ ಧೀರ. 1940 ಜುಲೈ 3ರಂದು ಈ ಕ್ರಾಂತಿಕಾರಿಯನ್ನು ಲಂಡನ್ನಲ್ಲಿ ಗಲ್ಲಿಗೇರಿಸಲಾಯಿತು.
ವಿ ಫಾರ್ ವಿವೇಕಾನಂದ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಇವರು ಪ್ರಾಚೀನ ಭಾರತದ ಆಧ್ಯಾತ್ಮದ ಜೊತೆಗೆ ಭಾರತದ ಯುವ ಪೀಳಿಗೆಯನ್ನು ಎಚ್ಚರಿಸಲು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಘೋಷಿಸಿದರು. 1893 ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿಂದುತ್ವವನ್ನು ಜಗತ್ತಿಗೆ ಪರಿಚಯಿಸಿದಂತಹ ವೀರ ಸನ್ಯಾಸಿ. ಡಬ್ಲ್ಯೂ ಫಾರ್ ವಾಘಾ ಜತಿನ್. ಇವರೊಬ್ಬ ಬಂಗಾಳದ ಹುಲಿ. ವಂದೇ ಮಾತರಂ ಗೀತೆಯ ಪ್ರಚಾರ ಮಾಡಿದವರಲ್ಲಿ ಇವರೂ ಕೂಡ ಒಬ್ಬರು. ಅರವಿಂದ ಘೋಷರ ಗರಡಿಯಲ್ಲಿ ತಯಾರಾದ ತರುಣರ ಸೈನ್ಯ ಕಟ್ಟಿಕೊಂಡು ಶಸ್ತ್ರ ಸಮೇತ ಕಾಡಿನಲ್ಲಿರುವ ಬ್ರಿಟಿಷ್ ಪೊಲೀಸರನ್ನ ಎದುರಿಸಿ ಜೀವ ಇರೋವರೆಗೂ ಹೋರಾಡಿದಂತಹ ಮಹಾಕಲಿ. ಎಕ್ಸ್ ಫಾರ್ ಖುದಿರಾಮ್ ಬೋಸ್. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಕಿಂಗ್ಫರ್ಡ್ ಎಂಬ ಬ್ರಿಟಿಷ್ ಕ್ರೂರಿ ಮ್ಯಾಜಿಸ್ಟ್ರೇಟನ ಅತ್ಯಾಚಾರಗಳನ್ನು ನೋಡಿ ಕ್ರಾಂತಿಕಾರಿಯಾದಂತಹ ಬಾಲಕ. ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾಂಬ್ ಎಸೆದಂತಹ ಕ್ರಾಂತಿಕಾರಿ. ಕಿಂಗ್ಫರ್ಡ್ನ ಕುದುರೆಗಾಡಿ ಮೇಲೆ ಬಾಂಬ್ ಹಾಕಿ ಅದರಲ್ಲಿದ್ದ 2 ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದು ಚಿಕ್ಕ ವಯಸ್ಸಿನಲ್ಲಿಯೇ ನೇಣಿಗೆ ಶರಣಾದಂತಹ ಕ್ರಾಂತಿಕಾರಿ. ವೈ ಫಾರ್ ಯಮುನಾ ಖರ್ಜಿ. ಯಮುನಾ ಖರ್ಜಿಯವರು ಮೂಲತಃ ಬಿಹಾರ ರಾಜ್ಯದವರು. ಸಾಮಾನ್ಯ ರೈತ ಕುಟುಂಬದಲ್ಲಿ 1900ರಲ್ಲಿ ಜನಿಸ್ತಾರೆ. ವಿದ್ಯಾಭ್ಯಾಸದ ಸಮಯದಲ್ಲಿ ಖೇಡಾ ರೈತ ಚಳವಳಿಯಲ್ಲಿ ಭಾಗವಹಿಸಿದ್ರು. ಮುಂದೆ ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಡಿಗ್ರಿ ಆಫ್ ಲಾ ಪದವಿಯನ್ನು ಪಡ್ಕೊಳ್ತಾರೆ. ಬಿಹಾರದ ಪ್ರಮುಖ ಸ್ವತಂತ್ರ ಹೋರಾಟಗಾರರಾದ ಬಿಧನ್ ಚಂದ್ರ ರಾಯರವರ ಜೊತೆಗೂಡಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ಝೆಡ್ ಫಾರ್ ಝೂಲೇಲಾಲ್. ಈಗಿನ ಪಾಕಿಸ್ತಾನದಲ್ಲಿನ ಸಿಂಧ್ ಪ್ರಾಂತ್ಯದ ಸಿಂಧಿ ಸಮಾಜದ ಮಹಾನ್ ಸಂತರು. ಸಿಂಧಿ ಸಮಾಜದ ವರ್ಷಾರಂಭ ಚೀಟಿ ಚಾಂದ ಎಂಬ ಹಬ್ಬದಿಂದ ಪ್ರಾರಂಭವಾಗುತ್ತೆ. ಆ ದಿನವೇ ಝೂಲೇಲಾಲರ ಹುಟ್ಟುಹಬ್ಬ. ಸ್ನೇಹಿತರೆ, ನೋಡಿದ್ರಲ್ವಾ? ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.